ಕಾರ್ದವ ಗೊತ್ತದ ಏ ಎಂದು ಬಾರು ಏನ ಇದು ಮ್ಯಾಗ ಮಾಡು ಗಾಡಿಯಲ್ಲಿ ಇಲ್ಲಿ ಪೋಸ್ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಯುವಕರು ಇವೇ ಫೋನ್ ಹಚ್ಚಿದ್ದ ನೆಟ್ವರ್ಕ್ ಇಲ್ಲ ನಂದು ಹೊಳೆ ಹಚ್ಬೇಕಂದ್ರ ಏನಾಯ್ತು ಗೊತ್ತಿಲ್ಲ. ಎಲ್ಲ ಬ್ಯಾಗ್ ಪ್ಯಾಕ್ ಆಗ್ಯಾವು ತಕ್ಕೋರಿ ಎಲ್ಲ ಬಡ ಬಡ. ಹೌದು ನಮ್ಮ ಹುಲಿನೂ ಶಿಕಾರಿ ಮಾಡಕ್ಕೆ ರೆಡಿ ಆಗೈತಿ ಈಗ. ನಡೀಪ ಜಲ್ದಿ. ಇದು ನಮ್ದು ಬ್ಲ್ಯಾಕ್ ಚೀಟ, ಇದು ಫುಲ್ ಬ್ಲ್ಯಾಕ್ ಒಳಗೆ. ಓಕೆ ಓಕೆ ಗಾಯ್ಸ್ ಹೊಂಟೀವಿ. ಮಾತೇ ಇಲ್ಲ. ರಾಜು ಬೈ ಕುತ್ತಾನ ಗಾಡಿ ಮೇಲೆ, ನಮ್ಮ ಹುಲಿ ಒಂದು ಕೂತೈತಿ. ಸೊ ಗಾಡಿ ತೆಗಿಲತ್ತೀವಿ, ಬ್ಯಾಗಿಗೆಲ್ಲ ಕಟ್ಟಿದ್ದೀವಿ ಹಿಂದೆ. ಸೊ ಊಟಿ ಒಳಗೆ ಏನದಾವ ಇನ್ನೊಂದು 4-5 ಪ್ಲೇಸ್ ನೋಡ್ಕೊಂಡು ಆಮೇಲೆ ಕೊಯಂಬತ್ತೂರು ಹೋಗ್ಬೇಕಂತ ಮಾಡಿವಿ. ಕೊಯಂಬತ್ತೂರು ಒಳಗೆ ಅಂತಾಪುರಿ ಏನಿಲ್ಲ. ಸೊ ಇಲ್ಲೇ ಇನ್ನೊಂದಿಷ್ಟು ನೋಡಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೊಯಂಬತ್ತೂರು ಹೋಗ್ತೀವಿ. ಮುಂದೆ ಮಾತಾಡೋಣ. ಗಾಡಿ ತೆಗೆದು ಹೊಂಟೀವಿ, ಬಟ್ ಏನೋ ಎಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿಲ್ಲ, ಯಾವ ಪ್ಲೇಸ್ ನೋಡ್ಬೇಕಂತ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಅಣ್ಣ ಆಗಲೇ ನಾಷ್ಟ ಮಾಡಿದೆ ಅಣ್ಣ ಅವ್ರ ಕಡೆ. ಸೊ ಅವ್ರಿಗೆ ಕೇಳತ್ತಾನ ಬೈ. ಅದೇನು ಆಗಲೇ ನಾಷ್ಟ ಮಾಡಿದ್ವಲ್ಲ ಅಂದ್ರೆ ನೀವು ಊಟಿಗೆ ಬರ್ಲೇಬೇಕು. ಹಾಂ ಇಲ್ಲ ಹಂಗೆ ಹೋಗ್ತೀನಿ ಅಂದ್ರೆ ಹಂಗೆ ಹೋಗ್ಬೋದು. ಅದೇ ಆ ಕಡೆ ದೊಡ್ಡ ಬೆಟ್ಟ ನೋಡಿ ಆ ಕಡೆ ದೊಡ್ಡ ಬೆಟ್ಟ ನೋಡಿ ಹಂಗೆ ಸ್ಟ್ರೈಟ್ ಆಗಿ ಮ್ಯಾಗೆ ಹೋಗ್ತಾ ಇರಿ. ಡೌನ್ ಇಳಿ 5 ಕಿಲೋಮೀಟರ್. ಓಕೆ ಗಾಯ್ಸ್ ನಡ್ರಿ, ಅದು ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಅಂತ. ಹಿಂದೆ ಬರಲಿ ಏನೋ ಬಂದಿಲ್ಲ ಹೊಡಿ ಆ ಕಡೆ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಏ ಎಂದು ಬಾರು. ಲೌಡೆ ಕಿವಿಗೆ ಕೆಲಸ ಅಲ್ಲೇನ ಲೌಡೆ? ಅದೇ ಅಲ್ಲೇ ನಿಂತು ಬಾಜುನೇ ಇದೆ ಕಾರ್ದವ ಗೊತ್ತದ. ಏನು ಕಾಣಲಿದ್ದೀರಿ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏ ಅಲ್ಲೇ ಬಾಜುಗೆ ಲೌಡೆ ಅಲ್ಲಿದ್ದಿಂದ ಹಿಡ್ಕೊತಿದ್ದ. ಹೊಡಿ ಮುಂದೆ ಹೊಡೀನಿ. ಏಲ್ ಮುಂದೆ ಮ್ಯಾಲ ಬಾರಿ ಐತೆ ನೋಡಲ್ಲಿ. ಈ ಕಡೆ ಬಾರು. ಎಲ್ಲ ಕಾಫಿ ಸ್ಟೇಟ್ ಅದಾವಪ್ಪ. ಬರೀ ಬೇಸಿದ್ರು ಫೋಟೋಗ್ರಾಫಿನೇ ಮಾಡೋದು. ಕುದುರೆ ಓಡಿ ಬಂದಿತ್ತ. ಆಲ್ಮೋಸ್ಟ್
ಮನ್ಯಾಗ ಕುಂದಿರ್ತೀರ ಐ ಮೀನ್ ಗಾಡಿ ತೆಗೆಸ್ಕೊಂಡು ಮನೆಗೆ ಬಂದ ತೋರಿ ಕೆಲಸ ಗಿಲ್ಸ ಮೆಕ್ಯಾನಿಕ್ ಕೆಲಸ ಮಾಡೋ ಅದೆಲ್ಲ ತಗೊಂಡು ಒಂದ್ಸಲ ಹಿಂದಲ್ಲಿ ಬಂದು ನೋಡ್ರಿ ಗೊತ್ತಾಗ ಸಿಗಿತ್ತು ಅಂತ ಅದು ಏನು ಅಂತ ನೆಮ್ಮದಿ ಸಿಗುತ್ತೆ. ಸಾವಿರ కొన్ని ತಯಾರಾಗ್ತದೆ ಸ್ವಲ್ಪ ಪ್ರಿಪೇರ್ ಆಗ ಕಂಟಿನ್ಯೂ ಆಯಿತು ಮರ ನಾನು ಬಂದಂಗೆ ಟಿಕೆಟ್ ಮತ್ತೆ ಏನು ಹೇಳಿದ್ರು ಅವ್ರು ಜಿ ಪೇ ಮಾಡಿ ಅನ್ನೋದು ಇದ್ರು ಅವ್ರು. ಯಾವ ಥರ ಜಿ ಪೇ ಮಾಡ್ತೀವಿ? 3 ಜನ 3 ವೆಹಿಕಲ್. ನೀವು 3 ಜನ ಇದ್ದೀರಾ? 3 ಜನ ಹಾಂ ಏನ ಇದು ಮ್ಯಾಗ್ ಮಾಡು ಗಾಡಿಯಲ್ಲಿ ದೊಡ್ಡ ಬೆಟ್ಟ ರೋಡ್ ಇಲ್ಲಿ ಮೇಲೆ ಇಲ್ಲ ಅಲ್ಲೇ ಕರೆಕ್ಟ್ ಐತಿ. ಇದರಲ್ಲಿ ಸ್ವಲ್ಪ ಫೈಟ್ ಮಾಡ್ಕೊಂಡು ಸ್ಟ್ರೇಟ್ ಮಾಡ್ಕೊಡೋಣ. ಏ ಕ್ಲೌಡ್ ಏನೋ ನೀರು ಇರ್ಲ ಕಾಣತ್ತ ಆನ್ ಮಾಡಿ ಏನ. ಹುಲಿ ಪೋಸ್ ಕೊಡ್ತೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಶೇರ್ಕ ಪಂಜ ಲೆನ್ಸಿಗೆ ಅದು ಹೊಡಿಬೇಡಣ. ಬಡ್ರ ಮಂದಿ ಕ್ಯಾಮ್ರಾ ಇರ್ತಾವ. ಹೌದು ನಿಮ್ಗತ್ಲೆ iPhone 16 Pro ಇಟ್ಕೊಳಲ್ಲೋ ಏನು ಮಾಡ್ತೀವಿ? ಅದು ಮತ್ತು ಆಸ್ಟ್ರೇಲಿಯಾದಿಂದ ಇಂಪೋರ್ಟೆಡ್. ನಡಿ ಹೋಗೋ ನಡಿ ಆಯ್ತಿಲ್ಲ. ಮ್ಯಾಲ ತಗೋಬಾರು ಬೈಕ್ ಮ್ಯಾಲ ಇಲ್ಲೆಲ್ಲ ತಗೋಬೇಕು. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಂದು ಮಾರ್ಕೆಟಲ್ಲಿ ಯುವಕರು ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಏನು ಸಣ್ಣ ಹುಡುಗರ್ದೆಲ್ಲ ಕಿವಿ ಹಾಕೊಳಕ ಬೆಚ್ಚಿಗೆ ಹಾಕ. ನಾ ಬಿಜಾಪುರ KC ಮಾರ್ಕೆಟ್ ಆಗಿದ್ದು ಯಾರು ಇದು? ಬಿಜಾಪುರ KC ಮಾರ್ಕೆಟ್ ಏನ್ ಪರ್ಚೇಸ್ ಮಾಡ್ತೀರಾ ಬಾಯ್? ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲಪ್ಪ ನಾ ಆಲ್ರೆಡಿ ತುಂಬ ಪರ್ಚೇಸ್ ಮಾಡಿದ್ದೀನಿ. ಸೌಂಡ್
ನಮಸ್ತೆ ಸರ್. ದೊಡ್ಡ ಬೆಟ್ಟ ಊಟಿ ಪಾಯಿಂಟ್. ಹುಲಿ ಕಳ್ಕೊಂಬಿಟ್ಟಪ್ಪ ಹುಳಿ ಅಲ್ಲಿ ತನ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಎಲ್ಲಿ ಇಲ್ಲೇದಲ್ಲ ಹುಲಿ ಯಾವ ಶಿಕಾರಿ ಸಿಗ್ತ ಬ್ಯಾಂಡಿ ಹೇಳಕ್ ಹೋಗಿತ್ತ ಮಾಡಿದ್ದೇನ. ಹೌದೌದು, ಇಲ್ಲೇ ದೊಡ್ಡದೇ ಶಿಕಾರಿ. ಬರೇ ಮಂದಿ ಫೋಟೋ ಹೊಡ್ಕೊಂಡ್ ಕೂತ್ಬಿಟ್ಟಿ ಅಲ್ಲ. ಏನ್ ಮಾಡ್ತೀವೋ ಸೊ ಬಾಯ್ಸ್ ಮುಗೀತು ಹೊಂಟಿವಿ. ಯಾವುದು ದೊಡ್ಡ ಬೆಟ್ಟ ವ್ಯೂ ನಿಂತ್ಕೊಂಡ್ವಿ. ಅಲ್ಲೇನು ಅಂತ ಬರೀ ಇರಲಿಲ್ಲ, ರಸ್ತೊಂದು ಭಾಳ ಐತಿ, ಅಲ್ಲಿ ಕಾರ್ ಇಡಕ್ಕೆ ಜಾಗ ಇಲ್ಲ. ಸೊ ಅದಕ್ಕೆ ದೊಡ್ಡ ಅನ್ಸಿದೆ. ಇವಾಗ ಡೈರೆಕ್ಟ್ ಕೊಯಂಬತ್ತೂರು ಹೋಗೋದಂತ ಮಾಡಿವಿ. ಅವನ ಜೊತೆ ಯಾವ್ರೆ ಸಿಕ್ಕು ಒಂದು ಪಾರ್ಕ್ತೇನೋ ಅದ ಅಂತ ಅನ್ನೋದಾರ. ಸೊ ಅವನಿಗೆ ಯಾವ್ರೆ ಸಿಕ್ಕು ಅಂದ್ರೆ ಅಲ್ಲಿ ಹೋಗ್ತೀವಿ, ಇಲ್ಲ ಅಂದ್ರೆ ಡೈರೆಕ್ಟ್ ಕೊಯಂಬತ್ತೂರು. ಬಿಕಾಸ್ ಆಲ್ರೆಡಿ ಲೇಟ್ ಆಗೈತಿ, 1:40 ಟೈಮ್ ಐತೆ ಆಲ್ರೆಡಿ. ಯು ಆರ್ ಔಟ್ ಆಫ್ ಟೈಮ್. ಬೈಗಳನ್ನ ಲಫ್ಡ ಮಾಡ್ಕೊಂಡಾರ. ಅಯ್ಯೋ ಬೈ ಲಾಸ್ಟ್ ಆಗೈತೆ. ಬಿದ್ದಾರು ಏನು ಮಾಡೋದು ಭಾರಿ ಬಿದ್ದಾಡಬೇಕಂತ ಇರ್ತಾರೆ. ಓಹೋ ಇವು ಬೈ ಫೋನ್ ಹಚ್ಚಾನೆ, ಅದಕ್ಕೆ ಯಾರಿಗೆ ಬರ್ತು ನೋಡೋಣ. ನಂತರ ನೆಟ್ವರ್ಕೇ ಹೋಗೈತಿ. ರಾಜು ಬೈ ಫೋನ್ ಏ ರಾಜು ಬೈ ಶಿವ್ಯಾಗ ಫೋನ್ ಹಚ್ಚಿದ್ದ. ಅವ್ನು ಮಿಸ್ ಕಾಲ್ ಐತಿ, ಒಳ್ಳೆ ನೆಟ್ವರ್ಕ್ ಹೋಯ್ತು. ನಂದು ನಂಬರ್ ಐತಿಲ್ಲ, ಶಿವ್ಯಾ ಫೋನ್ ಹಚ್ಚಿದ್ದ. ನೆಟ್ವರ್ಕ್ ಇಲ್ಲ ನಂದು, ಹೊಳ್ಳೆ ಹಚ್ಬೇಕಂದ್ರೆ ಗೊತ್ತಿಲ್ಲ. ಮಿಸ್ ಕಾಲ್ ಇತ್ತು. ಇಲ್ಲೇ ಅದಾನಲ್ಲ ಚೂಚೆ. ಫೋನ್ ಯಾಕೆ ಹಚ್ಚಿದ್ದೆ? ಫೋನ್ ಹಚ್ಚಿದ್ದಿ ಮಾಡ್ಬೇಕಂತ ಇಲ್ಲ, ಹಿಂದೆ ಬರೋಲಾಗಿ ನಾನು ಲೌಡೆ. ನನ್ನಿಂದ ಅವ ಇದ್ದ, ಅವನಿಂದ ನೀ ಇದ್ದಿಲ್ಲ. ಅವನಿಂದ ನಾ ಇದ್ದೆ, ನೀನಿಂದಿದ್ದು ಚೋರಿಕೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಏ ಆನೆ ನೋಡು ಇಲ್ಲಿ ಮ್ಯಾಲ. ಗಾಯ್ಸ್ ಆನೆ ನೋಡ್ರು ಅಲ್ಲಿ ಫಾರೆಸ್ಟ್.
ಮಸ್ತ್ ಐತಲ್ಲ ವ್ಯೂ. ಏನ ಹಿಂಗಲ್ಲಿ ಇತ್ತದು ಗಂಡ ಅವನಿಗೆ ಸಿಂಗಲ್ ಇರ್ತಾನೆ ಗಂಡನೇ ಎಲ್ಲ ನಮ್ಮಂಗೆ ಏನು ಸಿಂಗಲ್ ಏನು ಗಂಡನೇ ಎಲ್ಲ ನಮ್ಮಂಗೆ. ಇಲ್ಲ ಗಂಡ ಸಿಂಗಲ್ ಬರ್ತಾವ ಜಾಸ್ತಿ. ರಾಜು ಏನೋ ಅನಿಲ್ ಎಕ್ಸ್ಪ್ಲೇನ್ ಮಾಡತ್ತಾನಪ್ಪ ಬಾರಿ. ಹೌದು ಹೆಂಗಿದೆ ಅಂದ್ರೆ ಒಂಟಿ ಸಲಗ ಅಂದ್ರೆ ಗಂಡ ಆನೆನೆ ಯಾವಾಗ. ಅಯ್ಯೋ ಒಂಟಿ ಸಲಗ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. ತನ್ನ ಫ್ಯಾಮಿಲಿ ನಿನ್ನಂಗ ಒಂಟಿ ಸಲಗ ಗೊತ್ತೇನು. ಟಯರ್ ನೋಡ್ರಿ ಬೈ ಇಲ್ಲಿ ಕಾರ್ನರಿಂಗ್ ಮಾಡಿದ್ರೆ ಹೆಂಗಾಗ್ಯಾವ ಪೂರಾ ಎಲ್ಲಾರ್ದು ದಂಡಿ ತನ ಕರ್ರ. ಈಗ ಸ್ವಯಂ ಒಳಗೆ ಏಚಾ ಬಂದಿದ್ದ ನಂಗೆ 50 ಕಿಲೋಮೀಟರ್ ಏಚಾ ಬಂದಿದ್ದು. ಸೊ ಅಲ್ಲೇ ನೋಡಿ ನೈಟ್ ಏನೋ 40 ಸೇರ್ಸ್ ಅಂತ ಅದು ನೋಡಿ ಅಲ್ಲೇ ಸೇವ್ ಮಾಡಬೇಕು ಸ್ಟಾರ್ಟಿಗೆ ಪ್ಲಾನು. ಆಶ್ಚರ್ಯ ಜಲ್ದಿ ಬಂದಿದ್ದೇವೆ ಅಂದ್ರೆ ಕೊಡೈಕೆನಾಲ್ ಹೋಗ್ತೀವಿ ಡೈರೆಕ್ಟ್. ಬಿಕಾಸ್ ಕೊಡೈಕೆನಾಲ್ ನೋಡೋ ಪ್ಲೇಸ್ ಭಾಳ ಅದ. ನಾಳೆ ಬೇಕಾಗಿ ಬೆಳಗ್ಗೆ ಅಂತ ಹಾಕ್ಬೋದು ಆವಾಗೆಲ್ಲ. ಊರ ಅಂತ ಕರ್ಕೊಂಡು ಹೊಂಟಿರ್ಬೋದು ನಾವೇ. ಗೂಗಲ್ ಮ್ಯಾಪಿಗೆ ಹತ್ರ ನಮ್ಮ ಎಲ್ಲೆಲ್ಲೆಲ್ಲರ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಈಶಾ ಯೋಗ ಇಡೀ ಬೋರ್ಡ್ ಕಾಣಿಸ್ತಪ್ಪ. 90 ಕಿಲೋಮೀಟರ್ ಅಂತ ಇನ್ನು 20 ಕಿಲೋಮೀಟರ್ ಈಶಾ ಮುಂದೆ ರೀಚ್ ಆಗ್ತದೆ. ನಮ್ಮ ಕೊಯಮತ್ತೂರದಿಂದ ದಾಟಿ ಸಿಟಿ ದಾಟಿ ಅಲ್ಲಿ ಟ್ರಾಫಿಕ್ನು ಭಾಳ ಇತ್ತು. ಅಲ್ಲಿ ದಾಟಿ ಹೋಗೋದ್ರಾಗೆ ನಮ್ಗೆ ಭಾಳ ಟೈಮ್ ವೇಸ್ಟ್ ಆಯಿತು. ಸೊ ಅಲ್ಲಿ ನಾವು ಇಶಾ ಫೌಂಡೇಶನ್ಗೆ 7 ಗಂಟೆಗೇನೋ ಹಿಂಗೆ ರೀಚ್ ಆಗೋದಾಯ್ತು. ನಮ್ಮದು ಪ್ಲ್ಯಾನ್ ಪ್ರಕಾರ ನಾವು ರೂಮ್ ಚೆಕ್-ಇನ್ ಆಗಿ ಚೆನ್ನಾಗಿ ರೆಡಿಯಾಗಿ ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ಹೋಗ್ಬೇಕಂತ ಮಾಡಿದ್ವಿ. ಬಟ್ ನಮ್ದು ಅಲ್ಲಿ ಸಿಟಿ ಒಳಗೆ ಭಾಳ ಟೈಮ್ ವೇಸ್ಟ್ ಆಯಿತು. ಅದಕ್ಕೆ ಡೈರೆಕ್ಟ್ ನಾವು 7 ಗಂಟೆಗೆ ಹೋಗಿ ಇಶಾ ಫೌಂಡೇಶನ್ ಪಾರ್ಕಿಂಗ್ ಗಾಡಿ ಅದು ಪಾರ್ಕ್ ಮಾಡಿದ್ರೆ ಲೈಟ್ ಶೋನು ಸ್ಟಾರ್ಟ್ ಆಯ್ತು. ಎಕ್ಸಾಕ್ಟ್ 7:15 ಡೈಲಿ ಲೈಟ್ ಶೋ ಇರುತ್ತೆ. ಶಿವಂದೇನು ಸ್ಟ್ಯಾಚು ಐತಲ್ಲ ಅಲ್ಲೇ ಆದಿಯೋಗಿ ಸ್ಟ್ಯಾಚು ಮೇಲೆ ಲೈಟ್ ಶೋ ಭಾರಿ ಇದ್ದು. ಸೊ ಲೈಟ್ ಶೋ ಅಂತೂ ಎಂಜಾಯ್ ಮಾಡೀವಿ. ಸೊ ವಿಡಿಯೋನು ಹಾಕೇನಿಲ್ಲ. ಇರ್ಬೇಡತ್ತ ಅದೇ ಹೆಲ್ಮೆಟ್ ತೊಗೊಂಡೇ ಹೋಗ್ಬೇಕು ನಡಿ. Just think of Leon, which drove them into intoxicated raptures. ಓಕೆ ಬಾಯ್ಸ್ ಬಾಯ್. ಇಲ್ಲಿಗೆ ನಮ್ಮದು ಡೇ 2 ವಿಡಿಯೋ ಎಂಡ್ ಮಾಡತ್ತೀನಿ. ಇದು ಆದ್ಮೇಲೆ ನಾವು ನೆಕ್ಸ್ಟ್ ರೂಮದು ಹುಡುಕಿ ಎಲ್ಲ ಚೆಕ್-ಇನ್ ಅದು ಎಲ್ಲ ಆದ್ವಿ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಅದೇ ಲೇಟ್ ಆಗಿತ್ತು, ಎಲ್ಲ ಮೊದಲೇ ತಲೆ ಆಫ್ ಆಗಿತ್ತು ಅಂತೇಳಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.